ಸರ್, ನಾನು ಮ್ಯೂಚುವಲ್ ಫಂಡ್ ಜಗತ್ತಿಗೆ ಹೊಸಬ. ಯಾವ ಮ್ಯೂಚುವಲ್ ಫಂಡ್ನಲ್ಲಿ ನಾನು ಹೂಡಿಕೆಯನ್ನು ಮಾಡಬಹುದು ಅನ್ನುವ ಪ್ರಶ್ನೆ ತೀರಾ ಸಾಮಾನ್ಯವಾಗಿ ನನಗೆ ಬರುತ್ತೆ. ವಾರನ್ ಬಫೆಟ್ ಹೇಳುವಂತಹ ಮಾತು, ನೀವು ಇನ್ವೆಸ್ಟ್ಮೆಂಟ್ ಜಗತ್ತಿಗೆ ಹೊಸಬ್ರು ಅಂತಂದರೆ ಒಂದು ಲೋ ಕಾಸ್ಟ್ ಇಂಡೆಕ್ಸ್ ಫಂಡನ್ನು ಆಯ್ಕೆ ಮಾಡಿ ಅಲ್ಲಿ ಹೂಡಿಕೆ ಮಾಡಿ ಅನ್ನೋದು. ಅವನು ಯಾಕೆ ಹೀಗೆ ಹೇಳ್ತಾನೆ? ನೀವು ಭಾರತದಲ್ಲಿ ಇರುವಂತಹ ಎಲ್ಲರಿಗೂ ಗೊತ್ತಿರುವಂತಹ ಒಂದು ಇಂಡೆಕ್ಸನ್ನು ಮೊದಲು ನೋಡಿ. ನಿಫ್ಟಿ 50 ಅಥವಾ ನಿಫ್ಟಿ ಅಂತ ಹೇಳುವಂತಹ ಇಂಡೆಕ್ಸ್ ಇದು. ಇಲ್ಲಿ ಏನಿರುತ್ತೆ, 50 ಸ್ಟಾಕ್ಗಳು ಇರ್ತವೆ. ಈ ಸ್ಟಾಕ್ಗಳಿಂದಾಗಿ ಈ ನಿಫ್ಟಿ 50 ಅನ್ನುವಂತಹ ಇಂಡೆಕ್ಸ್ ಬರುತ್ತೆ. ಈ ನಿಫ್ಟಿ 50 ಇಂಡೆಕ್ಸ್ ನಿಮಗೆ ಏನನ್ನ ಹೇಳುತ್ತೆ ಅಂದರೆ, ಓವರ್ ಆಲ್ ಆಗಿ ಭಾರತದ ಶೇರ್ ಮಾರ್ಕೆಟ್ ಮೇಲಕ್ಕೆ ಹೋಗ್ತಿದೆಯಾ ಅಂದರೆ ಆ ಇಂಡೆಕ್ಸ್ನಲ್ಲಿ ಇರುವಂತಹ 50 ಕಂಪನಿಗಳು ಚೆನ್ನಾಗಿ ಬಿಸ್ನೆಸ್ ಮಾಡ್ತಿದ್ದಾವ ಇಲ್ವಾ ಅಂತ ಹೇಳೋದನ್ನು. ಈ ಕಂಪನಿಗಳ ಮೇಲೆ ನೀವು ಹೂಡಿಕೆಯನ್ನು ಮಾಡಿದರೆ ಭಾರತದ ಮೇಲೆ ಹೂಡಿಕೆಯನ್ನು ಮಾಡಿದ ರೀತಿಯಲ್ಲಿ. ಒಂದು ವೇಳೆ ಭಾರತದ ಬಿಸ್ನೆಸಸ್ ಚೆನ್ನಾಗಿ ಮಾಡ್ತಿದ್ದಾವೆ ಅಂತಾದರೆ ನಿಫ್ಟಿ ಚೆನ್ನಾಗಿ ಮಾಡುತ್ತೆ. ನಿಫ್ಟಿ ಚೆನ್ನಾಗಿ ಬಿಹೇವ್ ಮಾಡಿದರೆ ನಿಮ್ಮ ಇಂಡೆಕ್ಸ್ ಫಂಡ್ ಚೆನ್ನಾಗಿ ಬಿಹೇವ್ ಮಾಡುತ್ತೆ. ನೀವು ಹಾಕಿದಂತಹ ದುಡ್ಡಿಗೆ ಒಳ್ಳೆಯ ರಿಟರ್ನ್ಸ್ ಸಿಗುತ್ತೆ. ಆ್ಯಂಡ್ ನಿಫ್ಟಿ 50 ಇಂಡೆಕ್ಸ್ ರೀಬ್ಯಾಲೆನ್ಸಿಂಗ್ ಅಂತ ಹೇಳುವಂತಹದ್ದನ್ನು ಆಗಾಗ ಹೊಂದುತ್ತಾ ಇರುತ್ತೆ. ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡುವಂತಹ ಸ್ಟಾಕ್ಗಳು ಆ್ಯಡ್ ಆಗ್ತಿರ್ತವೆ, ಕೆಟ್ಟ ಪರ್ಫಾರ್ಮೆನ್ಸ್ ಕೊಡುವಂತಹ ಸ್ಟಾಕ್ಗಳು ಇದರಿಂದ ಹೊರಗೆ ಹೋಗ್ತಿರ್ತವೆ. ಇದರಿಂದಾಗಿ ನಿಮಗೆ ಆಕ್ಟಿವ್ ಫಂಡ್ಗಳಿಗೆ ಕಂಪೇರ್ ಮಾಡಿದರೆ ರಿಸ್ಕ್ ಕಮ್ಮಿ ಇರುತ್ತೆ. ಆಕ್ಟಿವ್ ಫಂಡ್ಗಳಿಗೆ ಕಂಪೇರ್ ಮಾಡಿದರೆ ವೊಲ್ಯಾಟಿಲಿಟಿ ಕಮ್ಮಿ ಇರುತ್ತೆ. ಒಬ್ಬ ಬಿಗಿನರ್ ಆಗಿ ಇದಕ್ಕಿಂತ ಉತ್ತಮವಾದಂತಹ ಆಯ್ಕೆ ನಿಮಗಿರೋದಿಲ್ಲ. ಲೋ ಕಾಸ್ಟ್ ಇಂಡೆಕ್ಸ್ ಫಂಡ್ಗಳ ಒಂದು ಲಿಸ್ಟನ್ನು ಕಮೆಂಟ್ನಲ್ಲಿ ಮತ್ತು ಕ್ಯಾಪ್ಷನ್ನಲ್ಲಿ ಹಾಕಿದ್ದೀನಿ, ನೋಡೋದನ್ನು ಮರಿಬೇಡಿ.